ಅಲ್ಲ ಸರ್, ಸಮುದಾಯಕ್ಕಿಂತ ಪಕ್ಷವೇ ಇಂಪಾರ್ಟೆಂಟ್ ಆಯ್ತಾ ಸರ್ ಸಮರ್ಥನೆ ಮಾಡ್ಕೊಳ್ಳೋ ವಿಚಾರದಲ್ಲಿ? ಅದು ನನಗೆ ಗೊತ್ತಿಲ್ಲ. ಬಹುಶಃ ಅದಕ್ಕೆ ಒಂದಲ್ಲ ಒಂದಿನ ಅವರೇ ಪಶ್ಚಾತ್ತಾಪ ಪಡ್ತಾರೆ. ಈಗಲೂ ಕೂಡ ವಾಯ್ಸ್ ಅವರದಲ್ಲ ಅಂತಾನೆ ಹೇಳ್ತಿದ್ದಾರೆ ಸರ್. ಆ ಈಗಲೂ ಮುಖ್ಯ ಆಗ್ಬೇಕು. ಬಿಜೆಪಿ ಅವ್ರಿಗೆ ಏನಾಗೋಗಿದೆ, ಮಾಡೋದೆಲ್ಲ ಮಾಡ್ತಾರೆ, ಆಮೇಲೆ ಎಲ್ಲದಕ್ಕೂ ಕಾಂಗ್ರೆಸ್ ಬಂದ್ಮೇಲೆ ಗೋವೆ ಕೂಡಿಸ್ತಾರೆ. ಎಲ್ಲ ಮಾಡೋದು ಅವರೇ. ಯಾವ್ಯಾವುದು ಅಂತೇಳಿ ಪ್ರಕರಣಗಳನ್ನ ನೀವು ಕಳೆದ ಒಂದು 5-6 ವರ್ಷದಿಂದ ಪಟ್ಟಿ ಮಾಡ್ತಾ ಬನ್ನಿ. 1, 2, 3, 4, 5 ಅಂತ ಬೆಂಗಳೂರಿನಲ್ಲಿರೋ ಶಾಸಕರು ಇರ್ಬೋದು, ಬೆಳಗಾಂನಲ್ಲಿರೋ ಶಾಸಕರು ಇರ್ಬೋದು, ಶಿವಮೊಗ್ಗ ಜಿಲ್ಲೆ ನಾಯಕರುಗಳ ವಿಚಾರಗಳಿರ್ಬೋದು, ಶಾಸಕರುಗಳಿಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಇರ್ಬೋದು, ಹಾಸನ ವಿಚಾರಗಳಿರ್ಬೋದು, ಯಾವ್ಯಾವಿದೆ ಎಲ್ಲ ವಿಚಾರಗಳು ಇದ್ರ ಹಿನ್ನೆಲೆ ಯಾರು ಸಂಪೂರ್ಣವಾಗಿ ಇದರ ನಡವಳಿಕೆ ಏನು, ಇವತ್ತು ಮುನಿರತ್ನ ಅವ್ರ ವಿಚಾರ, ಅವ್ರು ಮಾಡಿರುವಂತ ಕೃತ್ಯಗಳನ್ನ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥದ್ದು ಅವರ ಪ್ರವೃತ್ತಿಯಾಗಿದೆ. ಇವತ್ತು ಶಾಸಕರದು ಮತ್ತೆ ಮುಖಂಡರ ಸಭೆ ನೀವೇನೋ ಭಾಗವಹಿಸ್ತಾರೆ? ನನ್ನೂ ಕೂಡ ಕರೆದಿದ್ದಾರೆ. ಅವರು ಏನ್ ತೀರ್ಮಾನ ಆಗ್ಬೋದು ಸರ್? ಅಲ್ಲ, ನಮ್ಮ ಸಮಾಜದ ಹಿತದೃಷ್ಟಿಯನ್ನ ನಾವು ಒಗ್ಗಟ್ಟನ್ನ ಮತ್ತು ಇವತ್ತೇನು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಯಾವ ರೀತಿ ಮುಂದೊಂದು ದಿನಗಳಲ್ಲಿ ನಾವು ಯಾವ ರೀತಿ ಇದು ಮಾಡಬೇಕು. ನಾಳೆ ಹಿಂಗೆ ಬಿಡ್ತು ಅಂತಂದ್ರೆ ಇನ್ನೊಬ್ರು ಮಾತಾಡ್ತಾರೆ. ಅದೇನೋ ಯಾರೋ ಡಿ.ಕೆ. ಶಿವಕುಮಾರ್ ಬಗ್ಗೆನೋ ಡಿ.ಕೆ. ಸುರೇಶ್ ಬಗ್ಗೆನೋ ಮಾತಾಡಿರುವಂತ ಪದಗಳಲ್ಲ. ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಸಹೋದರಿಯರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಯಾರೋ ಸಣ್ಣ ವ್ಯಕ್ತಿ ಎಲ್ಲ ಮಾತಾಡಿರೋದು. ಒಬ್ಬ ನಾಯಕರು, ಬಿಜೆಪಿ ನಾಯಕರು, ಅವ್ರಿಗೆ ಮೋದಿ ತಾಯಿನ ಮಾತಾಡಿದಾಗ ಅದನ್ನ ಸಹಿಸ್ಕೊಳ್ಳಕ್ಕೆ ಬಿಜೆಪಿ ಅವ್ರಿಗೆ ಶಕ್ತಿ ಇರ್ಬೋದು. ಯಾರಿಗೆ? ಬಿಜೆಪಿ ಅವ್ರಿಗೆ ಮೋದಿ ಅವ್ರ ತಾಯಿ ಬಗ್ಗೆ ಮಾತನಾಡೋದನ್ನ ಸಹಿಸ್ಕೊಂಡು ಅವ್ರು ಮಂತ್ರಿ ಮಾಡಿರ್ಬೋದು, ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು. ನಾನು ಮಾತಾಡಿಲ್ಲ. ಮೋದಿ ಅವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ, ಮೋದಿಯವ್ರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ಆದ್ರೆ ಟೀಕೆ ಟಿಪ್ಪಣಿಗಳನ್ನ ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ. ಒಬ್ಬ ಪ್ರಧಾನ ಮಂತ್ರಿಗೆ ಏನ್ ಗೌರವ ಕೊಡಬೇಕು, ಒಬ್ಬ ಗೃಹ ಮಂತ್ರಿಗೆ ಏನ್ ಗೌರವ ಕೊಡಬೇಕು, ಅದು ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏನ್ ಗೌರವ ಕೊಡಬೇಕು, ಎಲ್ಲವನ್ನೂ ಕೂಡ ಗೊತ್ತಿದೆ. ಅವರು ಕೇವಲವಾಗಿ ಮಾತಾಡಿದಾಗ ನಾವು ಅದಕ್ಕೆ ಕೇವಲವಾಗಿ ಉತ್ತರವನ್ನ ಕೊಡ್ತೇವೆ. ಆದ್ರೆ ಅವರ ಕುಟುಂಬದ ಸದಸ್ಯರುಗಳ ಬಗ್ಗೆ ಹೀಯಾಳಿಸುವಂಥದ್ದು ಇದೆಯಲ್ಲ, ಇದು ಬಹುಶಃ ನನ್ನ ಜೀವನದಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲಾ ಜಾತಿ ಧರ್ಮದವ್ರ ಜೊತೆ ಒಡನಾಡಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಇಂಥ ಪದಗಳನ್ನ ನಾನು ಕೇಳೇ ಇಲ್ಲ. ಇಂಥ ಪದಗಳನ್ನ ಅದು ಕೇಳುವಂಥದ್ದೇ ಇಲ್ಲ. ಅದನ್ನ ನೀವು ಸಮರ್ಥನೆ ಮಾಡ್ಕೋತೀವಿ ಅಂತ ಅಂದ್ರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ? ಅವ್ರಿಗೆ ನಾಚಿಕೆ ಆಗ್ಬೇಕು. ಅವ್ರಿಗೆ ಹತ್ತಕ್ಕೋಸ್ಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಡಿ, ಒಕ್ಕಲಿಗರು ಅನ್ನೋದು ಬಿಡಿ, ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ ರೀ. ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂತ ಒಂದು ಕೆಲಸ. ನನಗೊಂದು ಕತೆ ಹೇಳ್ತಾ ಇದ್ದೆ ಹಿನ್ನೆಲೆ. ಮಾಧ್ಯಮದವ್ರನ್ನ ಯಾವ ರೀತಿಯಾಗಿ ಅವರು ಟಾರ್ಗೆಟ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರು ಕಳೆದ ಒಂದು 20 ವರ್ಷಗಳ ಹಿಂದೆ ಅಂತಕ್ಕಂಥದ್ದು. ಸುಖೇ 20 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಚಿಂತನೆ ಆಲೋಚನೆಗಳಿತ್ತು ಅಂತ ಹೇಳಿ ಯಾರೋ ಒಂದು ಕತೆ ಹೇಳಿ. ಬಹುಶಃ ಅವೆಲ್ಲವನ್ನು ಕೂಡ ಅವರು ಮೆಲುಕು ಹಾಕ್ಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ. ಸರ್, ಈಗ ಇನ್ನೊಂದು ಸರ್, ಈ ಬಿಜೆಪಿ ನಾಯಕರೇನು ಒಕ್ಕಲಿಗ ಮುನಿರತ್ನ ಬೆಂಬಲಿಸ್ತಾ ಇದ್ದಾರೆ ಸರ್, ಅವರ ವಿರುದ್ಧ ಒಂದಷ್ಟು ಸಮುದಾಯದಲ್ಲಿ ಏನಾದ್ರು ನಿರ್ಣಯ ಮಾಡ್ತಾರೆ? ಗೊತ್ತಿಲ್ಲ. ಚರ್ಚೆ ಸೇರಿದಾಗ ಅವ್ರು ಸಭೆ ಕರೆದಿದ್ದಾರೆ. ಸಭೆ ಕರೆದಾಗ ಏನೇನು ವಿಚಾರಗಳು ಬರುತ್ತೆ, ಏನ್ ಬರುತ್ತೆ ನಾವು ಮಾತಾಡ್ತೀವಿ.
ಕ್ಯಾಶುಯಲ್ ಸಭೆ, ಜೊತೆಗೆ ಸಮಾಜಕ್ಕಾದಂಥ ಅಪಮಾನ